ಅರಣ್ಯಕಾಂಡ ಅಧ್ಯಾಯ 27. ಯೋಸೇಫನ ಕುಮಾರ ಮನಸ್ಸೆಯ ವಂಶದವರೊಳಗೆ ಮನಸ್ಸೆಗೆ ಹುಟ್ಟಿದ ಮಾಕೀರನ ಮರಿಮಗನೂ ಗಿಲ್ಯಾದನ ಮೊಮ್ಮಗನೂ ಹೇಫೆರನ ಮಗನೂ ಆದ ಚಲ್ಪಹಾದನ ಹೆಣ್ಣು ಮಕ್ಕಳಾದ ಮಹ್ಲಾ, ನೋವಾ, ಹೊಗ್ಲಾ, ಮಿಲ್ಕಾ, ತಿರ್ಚಾ ಎಂಬವರು ಒಂದು ವಿಜ್ಞಾಪನೆಯನ್ನು ಮಾಡಿಕೊಳ್ಳುವುದಕ್ಕೆ ಬಂದರು. ಅವರು ದೇವದರ್ಶನದ ಗುಡಾರದ ಬಾಗಲಿನ ಬಳಿಯಲ್ಲಿ ಮೋಶೆ, ಮಹಾಯಾಜಕನಾದ ಎಲ್ಲಾಜಾರ್, ಕುಲಾಧಿಪತಿಗಳು, ಸರ್ವ ಸಮೂಹದವರು ಇವರೆಲ್ಲರ ಮುಂದೆ ನಿಂತು ಅವರಿಗೆ, ನಮ್ಮ ತಂದೆ ಅರಣ್ಯದಲ್ಲಿ ಸತ್ತು ಹೋದನು. ಅವನು ಕೋರಹನ ಜೊತೆಯಲ್ಲಿ ಯೆಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದವರೊಳಗೆ ಸೇರಿದವನಲ್ಲ. ಅವನು ಸತ್ತದ್ದು ಸ್ವಂತ ಕರ್ಮಫಲವೇ. ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಮಾತ್ರದಿಂದ ಅವನ ಹೆಸರು ಕುಲದಿಂದ ತೆಗೆಯಲ್ಪಡುವುದು ನ್ಯಾಯವೋ? ತಂದೆಯ ಕುಲದವರೊಂದಿಗೆ ನಮಗೂ ಸ್ವಾಸ್ಥ್ಯವನ್ನು ಕೊಡಬೇಕೆಂದು ಕೇಳಿಕೊಂಡರು. ಮೋಶೆಯು ಅವರ ಪ್ರಾರ್ಥನೆಯನ್ನು ಯೆಹೋವನ ಬಳಿಯಲ್ಲಿ ವಿಚಾರಿಸಲಾಗಿ ಆತನು ಅವನಿಗೆ ಆಜ್ಞಾಪಿಸಿದ್ದೇನೆಂದರೆ, ಚಲ್ಪಹಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯ. ಅವರ ತಂದೆಯ ಕುಲದವರೊಂದಿಗೆ ಅವರಿಗೂ ನೀನು ಸ್ವಾಸ್ಥ್ಯವನ್ನು ಕೊಡಬೇಕು. ತಂದೆಯ ಸ್ವಾಸ್ಥ್ಯವು ಅವರಿಗೆ ಬರಲಿ. ಮತ್ತು ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸು, ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು. ಮಗಳು ಇಲ್ಲದ ಪಕ್ಷಕ್ಕೆ ಅವನ ಸ್ವಾಸ್ಥ್ಯವನ್ನು ಅವನ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಅಣ್ಣ ತಮ್ಮಂದಿರಿಲ್ಲದ ಪಕ್ಷಕ್ಕೆ ತಂದೆಯ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಇವರೂ ಇಲ್ಲದಿದ್ದರೆ ಕುಲದವರಲ್ಲಿ ಸಮೀಪ ಬಂಧುವಿಗೆ ಕೊಡಬೇಕು. ಇವನೇ ಅದನ್ನು ಅನುಭೋಗಿಸಲಿ. ಯೆಹೋವನು ಮೋಶೆಗೆ ಅಪ್ಪಣೆ ಮಾಡಿದ ಈ ತೀರ್ಮಾನವು ಇಸ್ರಾಯೇಲರಿಗೆ ನ್ಯಾಯವಿಧಿಯಾಗಿರಬೇಕು. ಯೆಹೋವನು ಮೋಶೆಗೆ, ನೀನು ಈ ಅಬಾರೀಮ್ ಬೆಟ್ಟವನ್ನು ಹತ್ತಿ ನಾನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶವನ್ನು ನೋಡು. ನಿನ್ನ ಅಣ್ಣನಾದ ಆರೋನನು ಪಿತೃಗಳ ಬಳಿಗೆ ಸೇರಿದಂತೆಯೇ ನೀನು ಆ ದೇಶವನ್ನು ನೋಡಿದ ಮೇಲೆ ಸೇರಬೇಕು. ಚಿನ್ ಅರಣ್ಯದಲ್ಲಿ ಇಸ್ರಾಯೇಲ್ಯರ ಸಮೂಹದವರು ನನ್ನೊಡನೆ ವಿವಾದಿಸಿದಾಗ ನೀವಿಬ್ಬರೂ ನನ್ನ ಗೌರವವನ್ನು ಅವರ ಎದುರಿನಲ್ಲಿ ಕಾಪಾಡದೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ಆ ದೇಶವನ್ನು ಸೇರಬಾರದು ಎಂದು ಹೇಳಿದನು. ಚಿನ್ ಅರಣ್ಯದಲ್ಲಿ ಮೆರೀಬಾ ಕಾದೇಶಿನ ಪ್ರವಾಹದ ಹತ್ತಿರ ನಡೆದ ಸಂಗತಿಯನ್ನು ಸೂಚಿಸಿ ಇದನ್ನು ಹೇಳಿದನು. ಆಗ ಮೋಶೆಯು ಯೆಹೋವನಿಗೆ, ಯೆಹೋವನೇ, ಎಲ್ಲ ಮನುಷ್ಯರ ಆತ್ಮಗಳ ದೇವರೇ, ನಿನ್ನವರಾದ ಈ ಸಮೂಹದವರು ಕುರುಬನಿಲ್ಲದ ಕುರಿಗಳಂತೆ ಆಗಬಾರದು. ಆದದರಿಂದ ಅವರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನಾಯಕನಾಗಿ ಅವರ ಮುಂದೆ ಹೊರಡುವುದಕ್ಕೂ ಅವರನ್ನು ಹಿಂದಕ್ಕೆ ಕರೆಕೊಂಡು ಬರುವುದಕ್ಕೂ ಒಬ್ಬ ಪುರುಷನನ್ನು ನೇಮಿಸಬೇಕೆಂದು ಬೇಡಿದನು. ಅದಕ್ಕೆ ಯೆಹೋವನು, ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನನು. ಅವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅವರ ಎದುರಿನಲ್ಲೇ ಅಧಿಕಾರವನ್ನು ಕೊಡಬೇಕು. ಸಮೂಹದವರೆಲ್ಲರೂ ಅವನಿಗೆ ವಿಧೇಯರಾಗುವಂತೆ ನಿನಗಿರುವ ಗೌರವವನ್ನು ಅವನಿಗೆ ಕೊಡಬೇಕು. ಯೆಹೋವನ ಚಿತ್ತವನ್ನು ತಿಳ್ಕೊಳ್ಳುವುದಕ್ಕೆ ಅವನು ಮಹಾಯಾಜಕನಾದ ಎಲ್ಲಾಜಾರನ ಹತ್ತಿರ ಬರಬೇಕು. ಎಲ್ಲಾಜಾರನು ಯೆಹೋವನ ಸನ್ನಿಧಿಯಲ್ಲಿ ಊರೀಮ್ ಎಂಬ ವಸ್ತುವಿನ ಮೂಲಕ ಅವನಿಗೋಸ್ಕರ ವಿಚಾರಣೆ ಮಾಡುವನು. ಯೆಹೋಶುವನು ಇಸ್ರಾಯೇಲರ ಸರ್ವ ಸಮೂಹದವರು ಅವನ ಮಾತಿನಂತೆ ಹೊರಡಲೂಬೇಕು, ಬರಲೂಬೇಕು ಎಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಯೆಹೋಶುವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸರ್ವ ಸಮೂಹದವರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅಧಿಕಾರವನ್ನು ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಸೇರಿ ದೇವರ ಅಮೂಲ್ಯ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನಕ್ಕಾಗಿ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 27, 27ನೇ ಅಧ್ಯಾಯ ಅರಣ್ಯಕಾಂಡವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 26ನೇ ಅಧ್ಯಾಯದಲ್ಲಿ ಏನು ನಡೀತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೆನಪಿಗೆ ತಂದುಕೊಳ್ಬೇಕು. 2ನೇ ಕಾನೇಶುಮಾರಿಯನ್ನು ನಾವು
6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದೇವರು 20 ಮೇಲಿರುವಂಥ ವ್ಯಕ್ತಿಗಳನ್ನು, ಪುರುಷರನ್ನು ಎಣಿಸುವಂತೆ ದೇವರು ಹೇಳ್ತಾನೆ. ಅದರಲ್ಲಿ ಯುದ್ಧಕ್ಕೆ ಹೋಗ್ತಕ್ಕಂಥವರು, ಆ ರೀತಿಯಾಗಿ ಒಂದು ಎಣಿಕೆ. ಸುಮಾರು 38 ವರ್ಷಗಳು ಆಗೋಗ್ಬಿಟ್ಟಿದೆ ಮತ್ತು ಹಳೆಯ ಒಂದು ತಲೆಮಾರು ಸಂತತಿಯವರು ಸತ್ತು ಹೋಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕೇಳಿಕೊಂಡಂಥದ್ದನ್ನೇ ದೇವರು ಅವರಿಗೆ ಕೊಟ್ಬಿಟ್ರು. ಅವ್ರು ಏನು ಕೇಳಿಕೊಂಡ್ರು, ನಾವು ಇಲ್ಲೇ ಅರಣ್ಯದಲ್ಲೇ ನಾವು ಸತ್ತು ಹೋಗಿಬಿಟ್ಟಿದ್ರೆ ನಮಗೆ ಮೇಲಾಗಿರ್ತಿತ್ತು ಎಂಬುದಾಗಿ ಹೇಳಿದರು. ಅವರ ಗೊಣಗುಟ್ಟುವಿಕೆಗೆ ದೇವರು ಉತ್ತರ ಕೊಟ್ಟರು. ಅರಣ್ಯದಲ್ಲೇ ಅನೇಕ ಜನರು ಸಾಯ್ತಾ ಇದ್ದರು. ಅಂದಾಜು ಒಂದೊಂದು ದಿನಕ್ಕೆ ಸುಮಾರು 200 ಜನರು, 200 ಶವ ಸಂಸ್ಕಾರಗಳು ಒಂದು ದಿನಕ್ಕೆ ನಡೀತಿದ್ವೋ ಏನೋ. ಯಾಕಂತ ಹೇಳಿದರೆ ಅರಣ್ಯದಲ್ಲಿ ಅವರು ಪ್ರಯಾಣ ಮಾಡ್ಕೊಂಡು ಬರುವಾಗ 38 ವರ್ಷದಲ್ಲಿ ಒಬ್ಬೊಬ್ಬರು ಸಾಯ್ತಾ ಇರುವಂಥದ್ದನ್ನು ಸ್ಟಾರ್ಟಿಂಗ್ನಲ್ಲಿ ನೋಡುವಾಗ ಪ್ರಾರಂಭದಲ್ಲಿ ಸುಮಾರು 50-60 ಲಕ್ಷ ಜನರಲ್ಲಿ ಒಬ್ಬರು ಬಲಹೀನರಾಗಿರಲಿಲ್ಲ ಅಂತೆ. ಕೀರ್ತನೆ 105:37ನೇ ವಚನದಲ್ಲಿ ಅವರು ಬೆಳ್ಳಿ ಬಂಗಾರ ತಕ್ಕೊಂಡು ಐಗುಪ್ತ ದೇಶದಿಂದ ಹೊರಗೆ ಬಂದರು. ಅವರಲ್ಲಿ ಒಬ್ಬರು ಎಡವಲಿಲ್ಲ, ಒಬ್ಬರು ಬಲಹೀನರಾಗಿರಲಿಲ್ಲ, ಒಬ್ಬರು ಅಸ್ವಸ್ಥರಾಗಿರಲಿಲ್ಲ. ಆದರೆ ಅನಂತರ ಅವರು ಬರ್ತಾ ಇದ್ದಾಗ ಅವರಲ್ಲಿ ಅಸ್ವಸ್ಥರಾದರು, ದೇವರಿಗೆ ವಿರುದ್ಧವಾಗಿ ತಿರುಗಿಬಿದ್ದು ವ್ಯಾಧಿಗಳಿಗೆ ತುತ್ತಾದರು, ಒಳಪಟ್ಟರು. ದೇವರನ್ನು ಪರೀಕ್ಷಿಸಿದ್ದರಿಂದ ಮತ್ತು ಗೊಣಗುಟ್ಟಿದ್ದರಿಂದ ಅವರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆತ್ಮಿಕವಾಗಿಯೂ ಬಲಹೀನರಾದರು. ಅವರು ರೋಗಗಳನ್ನು ಹೊಂದಿಕೊಂಡರು ಅಥವಾ ರೋಗಕ್ಕೆ ತುತ್ತಾದರು, ರೋಗಿಗಳಾದರು, ಬಲಹೀನರಾದರು ಮತ್ತು ಅನೇಕರು ಸತ್ತು ಹೋದರು. ಹೌದು, ಮೊದಲನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಕೂಡ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಈ ಕಾರಣದಿಂದ ನಿಮ್ಮಲ್ಲಿ ಬಹು ಜನರು ಬಲಹೀನರು, ರೋಗಿಗಳು ಮತ್ತು ಅನೇಕರು ಸಾಯ್ತೀರಿ, ಸತ್ತಿದ್ದಾರೆ ಅಂತ ಹೇಳಿದ ಹಾಗೆ ಇಲ್ಲಿ ಕೂಡ ಮರುಭೂಮಿಯಲ್ಲಿ ಗೊಣಗುಟ್ಟಿದ್ದರಿಂದ, ಮುಖ್ಯವಾಗಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದರಿಂದ, ಮುಖ್ಯವಾಗಿ ಮೋಶೆಗೆ ವಿರುದ್ಧವಾಗಿ ಅವರು ಅಧೀನವಾಗದ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದರಿಂದ ಮತ್ತು ಅದೇ ಸಂದರ್ಭದಲ್ಲಿ ದೇವರು ನಿಷೇಧಿಸಿದಂಥ ಜನರೊಂದಿಗೆ ಮದುವೆ ಮತ್ತು ಸಹವಾಸ, ವಿಗ್ರಹಾರಾಧನೆ, ವ್ಯಭಿಚಾರ ಇವುಗಳ ನಿಮಿತ್ತವಾಗಿ ದೇವಜನರು ಅನೇಕರು ಒಬ್ಬೊಬ್ಬರಾಗಿ ಇಡೀ ತಲೆಮಾರೇ ನಾಶವಾಗಿಬಿಡ್ತು. ಆದರೆ ಹೊಸ ತಲೆಮಾರುಗಳು ಅಥವಾ ಹೊಸ ಸಂತತಿಯವರು ಈಗ ಮುಂದುವರಿತಾ ಇದ್ದಾರೆ, ಹೊಸ ಹುಮ್ಮಸ್ಸು ಅವರಲ್ಲಿದೆ ಮತ್ತು ಆ ರೀತಿಯಾಗಿ ಹೋಗ್ತಾ ಇದ್ದಾಗ ಒಂದು ಘಟನೆ 27ನೇ ಅಧ್ಯಾಯದಲ್ಲಿ ನಡೀತು. ಅದೇನೆಂದರೆ, ಮೋಶೆ ಹತ್ರ ಒಂದು 5 ಜನರು ಮಹಿಳೆಯರು ಬಂದ್ರಂತೆ. ಅವರು ಯಾರಂತ ಹೇಳ್ಬಿಟ್ಟು ನೋಡುವಾಗ ಯೋಸೇಫನು, ಗೋತ್ರ ಪುರುಷನಾದ ಯೋಸೇಫನ ಗೋತ್ರಕ್ಕೆ ಸೇರಿದಂಥ ಮನಸ್ಸೆಯ ವಂಶದವರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಚಲ್ಪಹಾದನ ಅಂತ ಹೇಳ್ಬಿಟ್ಟು, ಚಲ್ಪಹಾದನು ಝೆಲೋಫಾಟ್ ಅಂತ ಹೇಳ್ಬಿಟ್ಟು. ಚಲ್ಪಹಾದನ್ ಅಂದರೆ ಒಂದು ಮಾಡುವವನು, ಒಂದಾಗಿರುವವನು, ಯುನೈಟೆಡ್ ಎಂಬಂಥ ಹೆಸರುಳ್ಳ ವ್ಯಕ್ತಿ. ಅವನಿಗೆ, ಚಲ್ಪಹಾದನಿಗೆ ಗಂಡು ಮಕ್ಕಳಿರಲಿಲ್ಲ, ಆದರೆ 5 ಹೆಣ್ಣುಮಕ್ಕಳಿದ್ದರು. ಅವರ ಹೆಸರು ಏನಂತ ಹೇಳ್ಬಿಟ್ಟು ಮೊದಲನೇ ವಚನದಲ್ಲಿ ಅರಣ್ಯಕಾಂಡ 27ನೇ ಅಧ್ಯಾಯ, ನಂಬರ್ಸ್ ಚಾಪ್ಟರ್ 27 ವರ್ಸ್ 1, ಅವರ ಹೆಸರುಗಳನ್ನು ನೋಡುವಾಗ 5 ಹೆಣ್ಮಕ್ಕಳಿದ್ದರು, 5 ಪುತ್ರಿಯರು. ಮೊದಲನೇ ಅವಳ ಹೆಸರು ಮಹಲಾ ಅಂತ ಹೇಳ್ಬಿಟ್ಟು. ಮಹಲಾ ಅಂತ ಹೇಳಿದರೆ ರೋಗಿ ಅಥವಾ ಬಲಹೀನಳು ಅಥವಾ ಬಾಧೆ ಪಡುವವಳು ಅಂತ ಹೇಳ್ಬಿಟ್ಟು ಮಹಲಾ. ಎರಡನೇ ಮಗಳ ಹೆಸರು ನೋವಾ. ನೋವಾ ಹೆಸರು ನಮಗೆ ಗೊತ್ತಿದೆ,
ನೋವಾ ಅಂತ ಹೇಳಿದರೆ ಇನ್ನೊಂದು ಅರ್ಥ ಚಲನೆ, ಚಲಿಸುವಂಥ. ಈ ಒಬ್ಬ ಹುಡುಗಿ ಚಲನೆಯ ಹುಡುಗಿ ಇರಬೇಕು, ಅದಕ್ಕೆ ಆಕೆಗೆ ಹೆಸರು ನೋವಾ ಅಂತ ಹೆಸರು ಇಡಲಾಗಿತ್ತು. ಅನಂತರ ಹೋಗ್ಲಾ ಅಂತ ಹೇಳ್ಬಿಟ್ಟು ಮೂರನೇ ಮಗಳ ಹೆಸರು. ಹೋಗ್ಲಾ ಅಂತ ಹೇಳಿದ್ರು ಪಕ್ಷಿ ಅಂತ ಹೇಳ್ಬಿಟ್ಟು, ಕೌಜುಕ ಪಕ್ಷಿ ಅಂತ ಹೇಳ್ಬಿಟ್ಟು ಒಂದು ಹೆಸರು, ಅಥವಾ ಪಕ್ಷಿ ಅಂತ ಹೇಳೋಣ, ಪಕ್ಷಿ ಅಂತ ಹೇಳ್ಬಿಟ್ಟು. ಕೆಲವು ಸಾರಿ ನಾವು ನಮ್ಮ ಕಡೆಯಲ್ಲಿ ಗುಬ್ಬಿ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಪಕ್ಷಿ ಅನ್ನುವಂಥದ್ದು ಈ ಮೂರನೇ ಮಗಳ ಹೆಸರು ಇತ್ತು. ನಾಲ್ಕನೇದು ಮಿಲ್ಕಾ ಅಂದರೆ ರಾಣಿ, ಕ್ವೀನ್. ಅನೇಕ ಹೆಣ್ಣು ಮಕ್ಕಳಿಗೆ ಈ ರಾಣಿ ಅಂತ ಹೆಸರು ಇಡ್ತಾರೆ, ಅಥವಾ ಅದರ ಜೊತೆಯಲ್ಲಿ ಇಂತಿಂಥ ರಾಣಿ ಅಂತ ಕೂಡ ಹೆಸರು ಇಡ್ತಾರೆ. ಆ ರೀತಿಯಾಗಿ ಮಿಲ್ಕಾ ಅಂದರೆ ರಾಣಿ. ಮತ್ತು ತೀರ್ಚಾ ಅಂತ 5ನೇ ಮಗಳ ಹೆಸರು. ಈ ಚಲ್ಪಹಾದನ 5 ಹೆಣ್ಮಕ್ಕಳಲ್ಲಿ ಈ ತೀರ್ಚಾ ಚಿಕ್ಕವಳು. ತೀರ್ಚಾ ಅಂತ ಹೇಳಿದರೆ ಹರ್ಷ ಕೊಡುವವಳು, ಅಥವಾ ನಮ್ಮ ಕಡೆ ನಾವು ಹೇಳ್ತೀವಲ್ಲ ಹರ್ಷಿಣಿ ಅಂತ ಹೇಳ್ಬಿಟ್ಟು. ಆದ ಕಾರಣ ಇಬ್ರಿಯ ಭಾಷೆಯಲ್ಲಿ ತೀರ್ಚಾ ಅಂತ ಹೇಳಿದರೆ ಹರ್ಷಿಣಿ ಎಂಬುದಾಗಿ. ಸರಿ, ಈ 5 ಜನರು ಕೂಡ ಏನು ಮಾಡಿದರು, ಮೋಶೆ ಹತ್ರ ಬಂದರು. ದೊಡ್ಡ ವ್ಯಕ್ತಿ ಹತ್ರ ಬರಬೇಕಾದ್ರೆ ಕೆಲವು ಸರಿ ಪುರುಷರು ಕೂಡ ಹೆದರ್ತಾರೆ. ಅಂಥದ್ರಲ್ಲಿ 5 ಜನರು ಬಹುಶಃ ಅವರು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡಿದ್ರಂತ ಕಾಣ್ತದೆ. ಯಾಕಂದರೆ ಅವ್ರ ಮಾತಿನಲ್ಲಿ ಅನಂತರ ಗೊತ್ತಾಗ್ತೈತೆ ಇವರು ಮೋಶೆ ಹತ್ರ ಈ 5 ಜನರು ಅಂದರೆ ಚಲ್ಪಹಾದನ 5 ಹೆಣ್ಮಕ್ಕಳು ಬಂದರು, ಪುತ್ರಿಯರು. ಎಲ್ಲಿ ಬಂದರು ಅಂತ ಹೇಳ್ಬಿಟ್ಟು ನೋಡುವಾಗ ಮೋಶೆ ಮೊಟ್ಟ ಮೊದಲನೇದಾಗಿ ಆ ಒಂದು ಸೀನ್ ನಾವು ನೆನಪಿಟ್ಕೊಳ್ಳೋದು ಒಳ್ಳೆಯದು. ದೇವದರ್ಶನ ಗುಡಾರದ ಬಾಗಿಲಿನ ಬಳಿಗೆ ಬಂದರು. ವಾವ್! ಅಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಕಳು ಜಾಸ್ತಿ ಬರೋದಿಲ್ಲ, ಆದರೆ ದೇವದರ್ಶನ ಗುಡಾರದ ಬಾಗಿಲಿನ ಬಳಿಯಲ್ಲಿ ಮೋಶೆ ನಿಂತಿದ್ದಾನೆ, ಮಹಾಯಾಜಕನಾದ ಎಲಾಜಾರ್ ನಿಂತಿದ್ದಾನೆ. ಎಲಾಜಾರ್ ಅಂತ ಹೇಳಿದರೆ ದೇವರು ಸಹಾಯ ಮಾಡುವಂಥವನು, ದೇವರು ಸಹಾಯಕನು ಎಂಬುದಾಗಿ ಎಲಾಜಾರ್ನಲ್ಲಿ ನಿಂತ್ಕೊಂಡಿದ್ದಾನೆ. ಮತ್ತು ಕುಲಾಧಿಪತಿಗಳು ಭಾಳ ಜನ ನಿಂತಿದ್ದಾರೆ. ಸ್ವಲ್ಪ ಮುಂಚೆ ಎಷ್ಟೊಂದು ಮುಖಂಡರು ತೀರು ಹೋದರು, ಆದರೆ ಉಳಿದಂಥವರು, ಹೊಸದಾದಂಥವರು, ಸರ್ವ ಸಮೂಹದವರು ಕೂಡ ಅಲ್ಲಿದ್ದರು. ಇವರೆಲ್ಲರ ಮುಂದೆ ಬಂದು ನಿಂತ್ಕೊಂಡ್ರು ಈ ಚಲ್ಪಹಾದನ 5 ಜನ ಹೆಣ್ಮಕ್ಕಳು. ಬಂದು 6 ವಿಷಯವನ್ನು ಅವರು ಮೋಶೆಗೆ ಹೇಳ್ತಾರೆ. 5 ಜನ ಪುತ್ರಿಯರು ಧೈರ್ಯ ತಗೊಂಡು, ಯಾಕಂದರೆ ಇವರು ಕುಟುಂಬದಲ್ಲಿ, ಇವ್ರ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದರಿಲ್ಲ, ಚಲ್ಪಹಾದನಿಗೆ ಗಂಡು ಮಕ್ಕಳಿರಲಿಲ್ಲ, 5 ಜನ ಹೆಣ್ಮಕ್ಕಳಿದ್ರು. 5 ಜನರು ಸೇರಿಕೊಂಡು ಮೋಶೆ ಮುಂದೆ ಬಂದು ನಿಂತ್ಕೊಂಡು 6 ವಿಷಯ ಹೇಳ್ತಾರೆ. ಮೊದಲನೇದು, ನಮ್ಮ ತಂದೆ ಅರಣ್ಯದಲ್ಲಿ ಸತ್ತು ಹೋದನು ಅಂತ ಹೇಳಿದರು. ಯಾಕಂದರೆ ನಾನು ಈಗಾಗಲೇ ಹೇಳಿದ್ನಲ್ವ, ಸುಮಾರು ಒಂದು ದಿನಕ್ಕೆ ಹತ್ರ 200 ಶವ ಸಂಸ್ಕಾರಗಳು ಒಂದು ದಿನ. ಯಾಕಂದರೆ 38 ವರ್ಷದಲ್ಲಿ ಒಬ್ಬೊಬ್ಬರು ಸಾಯ್ಕೊಂಡು ಬಂದಾಗ 200 ಶವ ಸಂಸ್ಕಾರಗಳು ಅಂದಾಜು ಆಗ್ತಾ ಇರ್ಬೋದು. ಅದರಲ್ಲಿ ಚಲ್ಪಹಾದನು ಸತ್ತು ಹೋದು. ಈ 5 ಜನ ಹೆಣ್ಮಕ್ಳು ಹೇಳ್ತಾರೆ, ನಮ್ಮ ತಂದೆ ಅರಣ್ಯದಲ್ಲಿ ಸತ್ತು ಹೋದನು. ಆದರೆ ಹೇಗೆ ಸತ್ತನು ಅನ್ನುವಂಥದ್ದನ್ನು ಕೂಡ ಅವರು ಮೋಶೆಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಆ ತಂದೆ ಕೋರಹನ ಜೊತೆಯಲ್ಲಿ ಯೆಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದವರೊಳಗೆ ಸೇರಿದವನಲ್ಲ. ನಮ್ಮ ತಂದೆ ಕೋರ ಪಾರ್ಟಿ ಅಲ್ಲ, ಕೋರಹನ ಜೊತೆಯಲ್ಲಿ ಸೇರಿ ತಿರುಗಿ ಬಿದ್ದವನಲ್ಲ ನಮ್ಮ ತಂದೆ. ಅರಣ್ಯದಲ್ಲಿ ಸತ್ತೋದ ನಿಜ, ಆದರೆ ಆ ತಿರುಗಿ ಬಿದ್ದು ಸತ್ತಿಲ್ಲ ಎಂಬುದನ್ನು ಕ್ಲಿಯರ್ ಮಾಡ್ತಾರೆ ಹೆಣ್ಮಕ್ಕಳು. ಅನಂತರ ಸತ್ತದ್ದು ಸ್ವಂತ ರೀತಿಯಲ್ಲಿ ಅಂದರೆ ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಸತ್ತ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಅವನಿಗೆ ಗಂಡು ಮಕ್ಕಳಿರಲಿಲ್ಲ, ನಮ್ಮ ತಂದೆ ಗಂಡು ಮಕ್ಕಳಿಲ್ಲ, ನಮ್ಗೆ ಅಣ್ಣ ತಮ್ಮಂದರಿಲ್ಲ ಎಂಬುದನ್ನು ಕೂಡ ಒಂದು ಹೇಳ್ತಾರೆ. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಮಾತ್ರದಿಂದ ಅವನ ಹೆಸರು ಕುಲದಿಂದ ತೆಗೆದು ಹಾಕಲ್ಪಡುವುದು ನ್ಯಾಯವೋ?
ಯಾರಾದರೂ ದೊಡ್ಡ ತಪ್ಪು ಮಾಡಿದರೆ ದೇವರು ಹೇಳ್ತಿದ್ರು ಅಂಥವರು ಕುಲದಿಂದ ಅವನನ್ನು ತೆಗೆದು ಹಾಕಬೇಕು, ಅವನ ಹೆಸರನ್ನು ಕುಲದಿಂದ ತೆಗೆದು ಹಾಕಬೇಕು. ಇಸ್ರಾಯೇಲರಲ್ಲಿ ಅಂಥ ಒಂದು ಸ್ಟ್ರಿಕ್ಟ್ ಇತ್ತು, ಭಾಳ ಒಂದು ಕಡಖಂಡಿತ ಹಳೆ ಒಡಂಬಡಿಕೆಯಲ್ಲಿ. ಆ ರೀತಿಯಾಗಿ ಏನಾದರೂ ದೇವರಿಗೆ ವಿರುದ್ಧವಾಗಿ ವಿಗ್ರಹಾರಾಧನೆ ಅಥವಾ ದೇವದರ್ಶನ ಗುಡಾರದಲ್ಲಿ ದೇವರು ಹೇಳಿದ ಪ್ರಕಾರವಾಗಿ ಮಾಡದೆ ದೋಷ ಪರಿಹಾರ ಮಾಡಲ್ಲ ಅಥವಾ ಪಸ್ಕ ಹಬ್ಬ ಆಚರಿಸೋದಿಲ್ಲ ಅಂತ ಹೇಳಿದರೆ ಅಂಥವ್ರನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು, ಅವರು ಹೆಸರು ಇರಬಾರ್ದು ಅಂತ ದೇವರು ಹೇಳಿಬಿಟ್ಟಿದ್ರು. ಆದರೆ ಇಲ್ಲಿ ನಮ್ಮ ತಂದೆ ಏನು ತಪ್ಪು ಮಾಡಿಲ್ಲ, ಏನು ತಿರುಗಿ ಬೀಳಲಿಲ್ಲ, ಏನು ಸಮಸ್ಯೆ, ಗಂಡು ಮಕ್ಕಳಿಲ್ಲ, ಅಷ್ಟಕ್ಕೆ ನಮ್ಮ ತಂದೆಯ ಹೆಸರು ಕುಲದಿಂದ ತೆಗೆದು ಹಾಕಲ್ಪಡುವುದು ನ್ಯಾಯವೋ ಅಂತ ಈ 5 ಜನ ಹೆಣ್ಮಕ್ಳು ಕೇಳ್ತಾರೆ ಮೋಶೆಗೆ ಮತ್ತು ಮಹಾಯಾಜಕರಾದ ಎಲಾಜಾರನು ಮತ್ತು ಕುಲಾಧಿಪತಿಗಳು ಸರ್ವ ಸಮೂಹದವರಿದ್ದಾರೆ. ದೇವದರ್ಶನ ಗುಡಾರದ ಬಾಗಿಲ ಹತ್ರ ಮುಂದೆ ಬಂದು ಧೈರ್ಯವಾಗಿ ಇವರು ಕೇಳ್ತಾ ಇದ್ದಾರೆ, ತಂದೆಯ ಕುಲದವರೊಂದಿಗೆ ನಮಗೂ ಸ್ವಾಸ್ಥ್ಯವನ್ನು ಕೊಡಬೇಕು, ನಮಗೂ ಕೂಡ ಆ ಸ್ವಾಸ್ಥ್ಯವನ್ನು ಕೊಡ್ರಿ. ಲಾಸ್ಟ್ ಬಂದು ಮೊದಲು ಅವರು ಹೇಳಲಿಲ್ಲ ನಮ್ಗೆ ಆಸ್ತಿ ಕೊಡ್ರಿ ಅಂತ ಬರಲಿಲ್ಲ, ಒಂದೊಂದಾಗಿ 5 ಜನರು 5 ವಿಷಯಗಳನ್ನು ಹೇಳಿಬಿಟ್ಟು 6ನೇದಾಗಿ ನಮ್ಗೆ ಆಸ್ತಿ ಕೊಡ್ರಿ, ನಮಗೂ ಬರಬೇಕು, ಈ ತಂದೆಯ ಕುಲದವರೊಂದಿಗೆ ನಮಗೂ ಬರಬೇಕು ಅಂತ ಹೇಳಿದಾಗ ಮೋಶೆ, ಇದು ಭಾಳ ಹೊಸ ಕೇಸ್ ಇದ್ದಂಗಿತ್ತು ಮೋಶೆಗೆ, ಭಾಳ ವಿಚಿತ್ರವಾದದ್ದು. ಯಾಕಂದರೆ ಇಂಥ ಒಂದು ಕೇಸನ್ನು ಮೋಶೆ ಹ್ಯಾಂಡಲ್ ಮಾಡಿರಲಿಲ್ಲ, ಅದನ್ನು ವ್ಯವಹರಿಸಲಿಲ್ಲ. ಆದ ಕಾರಣ ಮೋಶೆಯು ಅವರ ಮಾತನ್ನು ಯೆಹೋವನ ಬಳಿಯಲ್ಲಿ ವಿಚಾರಿಸಲಾಗಿ ದೇವ್ರ ಹತ್ರ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ತಿದ್ದಾನೆ. 5ನೇ ವಚನ. ಯಾಕಂದರೆ ದೇವದರ್ಶನ ಬಾಗಿಲ ಹತ್ರನೇ ಇದ್ನಲ್ವ, ಆದ ಕಾರಣ ದೇವರನ್ನು ವಿಚಾರಿಸಿದಾಗ ದೇವರು ಅವನಿಗೆ ಒಂದು 10 ವಿಷಯಗಳನ್ನು ಹೇಳ್ತಾರೆ. ಈ 5 ಜನ ಹೆಣ್ಮಕ್ಕಳು ಬಂದು ಮೋಶೆ ಹತ್ರ 6 ವಿಷಯಗಳನ್ನು ಹೇಳಿದಾಗ ದೇವರು ಮೋಶೆಗೆ ಆ ಹೆಣ್ಮಕ್ಕಳು, ಆ ಪುತ್ರಿಯರು, ಚಲ್ಪಹಾದನ ಪುತ್ರಿಯರು ಕೇಳಿಕೊಂಡದರ ನಿಮಿತ್ತವಾಗಿ 10 ವಿಷಯಗಳನ್ನು ದೇವರು ಹೇಳಿಬಿಟ್ಟು ಒಂದು ನಿಯಮನೇ ಇವರಿಂದ ಬಂದುಬಿಡ್ತದೆ. ಮೊಟ್ಟ ಮೊದಲನೇದಾಗಿ ದೇವರು ಏನು ಹೇಳಿದ್ರು ಅಂತ ಕೇಳಿಸ್ಕೊಡ್ರಿ. 6ನೇ ವಚನದಲ್ಲಿ ಯೆಹೋವನು ಮೋಶೆಗೆ ಚಲ್ಪಹಾದನ ಹೆಣ್ಮಕ್ಕಳು ಹೇಳುವುದು ನ್ಯಾಯ. ಮೊಟ್ಟ ಮೊದಲನೇದಾಗಿ ಅವರು ದೇವ್ರನ್ನ ಕೇಳಲಿಲ್ಲ, ಮೋಶೆನ ನಾಯಕನಾದ ಮೋಶೆಯನ್ನು ಕೇಳಲಿಲ್ಲ, ಯಾರನ್ನು ವಿಚಾರಿಸಲಿಲ್ಲ ಇವರು. ಆದರೆ ಅವ್ರು ಹೇಳೋದು ನ್ಯಾಯ ಅಂತ ದೇವರು ಹೇಳ್ತಾರೆ. ಆದ ಕಾರಣ ಹಂಗೆ ಹೇಳಿಬಿಟ್ಟು ಅವರ ತಂದೆ ಕುಲದವರೊಂದಿಗೆ ಅವರಿಗೂ ನೀನು ಸ್ವಾಸ್ಥ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವ್ರಿಗೂ ಭಾಗ ಮಾಡಿಕೊಡು, ಆಸ್ತಿ ಕೊಡು, ಆ ಜಮೀನು ಕೊಡು, ತಂದೆಯ ಸ್ವಾಸ್ಥ್ಯವು ಅವರಿಗೆ ಬರಲಿ ಎಂಬುದಾಗಿ ದೇವರು ಹೇಳ್ತಾರೆ. ಆನಂತರ ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು ಅಂತ ಒಂದು ರೂಲ್ಸು, ಒಂದು ನಿಯಮ, ಒಂದು ತೀರ್ಮಾನ, ಒಂದು ನ್ಯಾಯ ವಿಧಿ, ಲಾ ಕೂಡ ದೇವರು ಕೊಟ್ಟರು. ಆ ನಂತರ ಅದನ್ನು ಕ್ಲಿಯರ್ ಮಾಡಿರು. ಒಂದು ವೇಳೆ ಅಣ್ಣ ತಮ್ಮದರು ಇಲ್ಲದ ಪಕ್ಷದಲ್ಲಿ ತಂದೆ ಅಣ್ಣ ತಮ್ಮದರಿಗೆ ಹೋಗಲಿ, ಇವರು ಇಲ್ಲದಿದ್ದರೆ ಸ್ವಕುಲದಲ್ಲಿ ಸಮೀಪ ಬಂಧು ಯಾರಾದರೂ ಇದ್ದರೆ, ಸಮೀಪ ಬಂಧು ಹತ್ತಿರ ಸಂಬಂಧಿಕರು ಯಾರಾದಿದ್ರೆ ಅವ್ರಿಗೆ ಹೋಗಲಿ ಸ್ವಾಸ್ಥ್ಯ ಅಂತ ಹೇಳ್ಬಿಟ್ರು. ಸಮೀಪ ಬಂಧು ಅಂತ ಹೇಳಿದ ತಕ್ಷಣ ನನಗೆ ನೆನಪಿಗೆ ಬರುವಂಥ ಒಂದು ಮಾತು ಏನಂದರೆ, ರೂತಳ ಗ್ರಂಥ 3ನೇ ಅಧ್ಯಾಯ 12ನೇ ವಚನದಲ್ಲಿ ರೂತಳಿಗೆ ಸಮೀಪ ಅಥವಾ ನವಮಿಗೆ ಸಮೀಪ ಬಂಧು ಇರ್ತಾನೆ ಬೋವಾಜನು, ಅವನ ಬಗ್ಗೆ ಹೇಳಿದೆ. ಅದು ಯೇಸು ಕ್ರಿಸ್ತನಿಗೆ ಒಂದು ಚಿತ್ರ, ಆತನು ನಮಗೆ ಸಮೀಪ ಬಂಧುವಾಗಿದ್ದಾನೆ, ಆದ ಕಾರಣ ಅಂಥವರಿಗೆ ಹೋಗಲಿ ಅಂತ ಹೇಳ್ತಾನೆ. ಇದು ಮೋಶೆ ತೀರಿಸಿದ ಕೊನೆ ಒಂದು ವ್ಯಾಜ್ಯ ಅಂತ ಹೇಳ್ಬೋದು ಒಂದು ರೀತಿಯಿಂದ. ಯಾಕಂತ ಹೇಳಿದರೆ ತಕ್ಷಣ ದೇವರು ಹೇಳ್ತಾರೆ ಮೋಶೆಗೆ, ಈಗ ನೀನು ಅಬರೀಮ್ ಬೆಟ್ಟವನ್ನು ಹತ್ತು, ಆನಂತರ ನೀನು ನನ್ನೊಡನೆ ವಿವಾದಿಸಿದಾಗ ಅಥವಾ ಸಮೂಹದವರು ನನ್ನ ಜೊತೆಗೆ ವಿವಾದಿಸಿದಾಗ ನೀನು ಮತ್ತು ನೀವಿಬ್ಬರು, ನೀನು ಮತ್ತು ಆರೋನ್ ನನ್ನ ಗೌರವ ಕಾಪಾಡಲಿಲ್ಲ, ಆದ ಕಾರಣ ನೀವು
ಆ ದೇಶಕ್ಕೆ ಸೇರಬಾರ್ದು ಅಂತ ಹೇಳಿದೆ. ಅದ ಕಾರಣ ಮೋಶೆಗೆ ದೇವರು ಹೇಳ್ತಿದ್ದಾರೆ, ನೀನು ಕರ್ಕೊಂಡು ಹೋಗಬಾರ್ದು, ನೀನು ಕಾನಾನ್ ದೇಶಕ್ಕೆ ಇವರನ್ನು ಕರ್ಕೊಂಡು ಹೋಗಬಾರ್ದು, ನೀನು ಬರಬಾರ್ದು ಅಂತ ಆ ಹಳೆ ತಲೆಮಾರಿನ ವಿಷಯದಲ್ಲಿ ಆವಾಗ ಹೇಳಿತ್ತು. ಆಗ ಮೋಶೆಗೆ ತಕ್ಷಣ ಈಗ ಮುಂದೆ ಇವ್ರನ್ನ ಹೊಸ ತಲೆಮಾರು ಬಂದಿದ್ದಾರೆ, 20 ವಯಸ್ಸಿನ ಮೇಲಿನವರಿದ್ದಾರೆ, ಇವ್ರನ್ನ ಯಾರು ಕರ್ಕೊಂಡು ಹೋಗೋದು? ಅವರು ಇವರು ಹತ್ರ ಸೇಮ್ ಇದ್ದರು, ಹೆಚ್ಚಿನ ಅಂಶ ಅಷ್ಟೇ ಇದ್ದರು ಈ ಹೊಸ ತಲೆಮಾರು ಕೂಡ. ಹಾಗಿರುವಾಗ ಇವ್ರನ್ನ ಯಾರು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಮೋಶೆ ದೇವರ ಹತ್ರ, ಈ ಸಮೂಹದವರು ಕುರುಬನಿಲ್ಲದ ಕುರಿಗಳಂತೆ ಆಗಬಾರ್ದು, ಆದ ಕಾರಣ ಯಾರಾದರೂ ಒಬ್ಬ ನಾಯಕನನ್ನಾಗಿ ನೇಮಿಸಿ ದೇವರೇ ಅಂತ ಹೇಳಿದಾಗ ತಕ್ಷಣ ದೇವರು ಅದಕ್ಕೆ ಯೆಹೋವನು 18ನೇ ವಚನದಲ್ಲಿ ನೂನನ ಮಗನಾದ ಯೆಹೋಶುವನು ಅಂತ. ನೂನನು ಅಂತ ಹೇಳಿದರೆ ಪುನಃ ಚಿಗುರು, ರೀಸ್ಪ್ರೌಟ್, ಪುನಃ ಚಿಗುರು ಅವನಂತ ನೂನನು. ಅವನ ಮಗ ಕೂಡ ಅದೇ ಟೈಪ್ ಇದ್ದನು, ಯೆಹೋಶುವ ಅಂತ ಹೇಳಿದ್ರೆ ಯೆಹೋವನು ರಕ್ಷಿಸುವವನು, ಯೆಹೋವನಿಂದ ರಕ್ಷಿಸಲ್ಪಡುವಂಥದ್ದು ಅಂತ ಹೇಳ್ಬಿಟ್ಟು ಅಂಥ ಒಂದು ಹೆಸರು. ಆದ ಕಾರಣ ದೇವರು ಹೇಳ್ತಾನೆ, ಯೆಹೋಶುವನಿದ್ದಾನೆ, ಆತ್ಮವರ ಸಂಪನ್ನನು ಅವನು, ದೇವರೇ ಸಾಕ್ಷಿ ಕೊಡ್ತಿದ್ದಾನೆ ಯೆಹೋಶುವನ ಬಗ್ಗೆ. 18ನೇ ವಚನ 27ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ. ಆನಂತರ ದೇವರು ಹೇಳ್ತಾನೆ, ಅವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈ ಇಟ್ಟು ಅವರ ಎದುರಿನಲ್ಲೇ ಅವನಿಗೆ ಅಧಿಕಾರ ಕೊಟ್ಬಿಡು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಮೋಶೆ ಏನು ಮಾಡ್ತಾನೆ, ಮಹಾಯಾಜಕನಾದ ಎಲ್ಲಾಜಾರನ ಹತ್ತಿರಕ್ಕೆ ಬರಬೇಕು. ಎಲ್ಲಾಜಾರನು ಯೆಹೋವನ ಸನ್ನಿಧಿಯಲ್ಲಿ ಊರೀಮ್ ಅಂತ ಹೇಳಿದರೆ ಬೆಳಕುಗಳು ಅಂತ ಅರ್ಥ. ಅಂದರೆ ದೇವ್ರ ಚಿತ್ತವನ್ನು ಆಗಿನ ಕಾಲದಲ್ಲಿ ಆ ರೀತಿಯಾಗಿ ಕಂಡುಕೊಳ್ತಿದ್ರು. ಸರ್ವ ಸಮೂಹದವರು ಅವನ ಮಾತಿನಂತೆ ಹೊರಡಲು ಬೇಕು, ಬರಲು ಬೇಕಂದರೆ ಯೆಹೋಶುವನು ಹೇಳುವಂಥ ಮಾತನ್ನು ಇನ್ನು ಮುಂದೆ ಕೇಳಬೇಕು ಅಂತ ಹೇಳ್ಬಿಟ್ಟು ದೇವರು ಆ ಒಂದು ಅಧಿಕಾರವನ್ನು, ಮೋಶೆ ಅಧಿಕಾರವನ್ನು ಈಗ ಟ್ರಾನ್ಸ್ಫರ್ ಯೆಹೋಶುವನಿಗೆ ಕೊಡಲಾಗ್ತದೆ. 22-23ನೇ ವಚನವನ್ನು ಪ್ರಿಯ ವೀಕ್ಷಕರೇ ಓದ್ತೀನಿ. 27ನೇ ಅಧ್ಯಾಯ ಅರಣ್ಯಕಾಂಡ. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಯೆಹೋಶುವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸರ್ವ ಸಮೂಹದ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈ ಇಟ್ಟು ಅಧಿಕಾರವನ್ನು ಕೊಟ್ಟನು. ಈಗ ಇನ್ನೂ ಟೈಮ್ ಇದೆ, ಆದರೆ ಸಾಯೋದಕ್ಕೆ ಟೈಮ್ ಇದೆ, ಈ ದೇಹ ಬಿಡಲಿಕ್ಕೆ ಟೈಮ್ ಇದೆ ಮೋಶೆಗೆ. ಆದರೂ ಕೂಡ ಮುಂಚೆನೇ ದೇವರು ಇದನ್ನು ಮಾಡಂತ ಹೇಳಿದಾಗ ದೇವರು ಹೇಳಿದ ಪ್ರಕಾರ ಮೋಶೆ ತನ್ನ ಅಧಿಕಾರವನ್ನು ಯೆಹೋಶುವನಿಗೆ ವರ್ಗಾಯಿಸ್ತಾನೆ. ಆ ರೀತಿಯಾಗಿ 27ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರ ಕೃಪೆ ಕಟ್ಟದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 27. Then came the daughters of Zelophehad, the son of Hepher, the son of Gilead, the son of Machir, the son of Manasseh, of the families of Manasseh, the son of Joseph. And these are the names of his daughters, Mahlah, Noah, and Hoglah, and Milcah, and Tirzah. And they stood before Moses, and before Eleazar the priest, and before the princes and all the congregation by the door of the tabernacle of the congregation, saying, Our father died in the wilderness, and he was not in the company of them that gathered themselves together against the Lord in the company of Korah, but died in his own sin, and had no sons. Why should the name of our father be done away from among his family, because he hath no son? Give unto us therefore a possession among the brethren of our father. And Moses brought their cause before the Lord. And the Lord spake unto Moses, saying, The daughters of Zelophehad speak right. Thou shalt surely give them a possession of an inheritance among their father's brethren, and thou shalt cause the inheritance of their father to pass unto them. And thou shalt speak unto the children of Israel, saying, If a man die and have no son, then ye shall cause his inheritance to pass unto his daughter. And if he have no children, then ye shall have his inheritance unto his brethren.
And if he have no brethren, then ye shall give his inheritance unto his father's brethren. And if his father have no brethren, then ye shall give his inheritance unto his kinsman that is next to him of his family. And he shall possess it, and it shall be unto the children of Israel a statute of judgment, as the Lord commanded Moses. And the Lord said unto Moses, Get thee up into this mountain Abarim, and see the land which I have given unto the children of Israel. And when thou hast seen it, thou also shalt be gathered unto thy people, as Aaron thy brother was gathered. For ye rebelled against my commandment in the desert of Zin, in the strife of the congregation, to sanctify me at the water before their eyes. That is the water of Meribah in Kadesh, in the wilderness of Zin. And Moses spake unto the Lord, saying, Let the Lord, the God of the spirits of all flesh, set a man over the congregation, which may go out before them, and which may go in before them, and which may lead them out, and which may bring them in, that the congregation of the Lord be not as sheep which have no shepherd. And the Lord said unto Moses, Take thee Joshua the son of Nun, the man in whom is the Spirit, and lay thine hand upon him, and set him before Eleazar the priest, and before all the congregation, and give him a charge in their sight. And thou shalt put some of thine honor upon him, that all the congregation of the children of Israel may be obedient. And he shall stand before Eleazar the priest, who shall ask counsel for him after the judgment of Urim before the Lord. At his word shall they go out, and at his word they shall come in, both he and all the children of Israel with him, even all the congregation. And Moses did as the Lord commanded him, and he took Joshua and set him before Eleazar the priest, and before all the congregation. And he laid his hands upon him, and gave him a charge, as the Lord commanded by the hand of Moses.